ಹಾಯ್ ಆಲ್, ಇದು ಸ್ಯಾಟರ್ಡೆ ಮಿನಿ ವ್ಲಾಗು. ನಾನಿವತ್ತು ರಾಗಿ ಶಾವಿಗೆ ಮಾಡೋಣ ಅಂತ ಇದ್ದೀನಿ. ಹೆಲ್ದಿ ರೆಸಿಪಿ ಇದಂತೂ ನೀವು ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಫಸ್ಟು ಒಂದು ಬೌಲ್ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರಾಗಿ ಶಾವಿಗೆ ಮುಳ್ಗೋ ಥರ ಈ ಥರ ಕಟ್ ಮಾಡಿ ಹಾಕೋಬೇಕು. ಇಲ್ಲಿ ನೋಡ್ತಿದ್ರಲ್ವ, ಈ ಥರ ಆಗಿರಬೇಕು. ಇದು 5 ನಿಮಿಷ ಚೆನ್ನಾಗಿ ನೆನಿಲಿ. ಅಷ್ಟರಲ್ಲಿ ಒಂದು ಇಡ್ಲಿ ಪ್ಲೇಟ್ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಸವರ್ಕೊಳ್ಳಿ. 5 ನಿಮಿಷ ನೆಂದ ಮೇಲೆ ಅದನ್ನು ನೀಟಾಗಿ ಹಿಂಡಿ ಈ ಥರ ಇಡ್ಲಿ ಪ್ಲೇಟ್ಗೆ ಹಾಕೋಬೇಕು. ಅದಾದಮೇಲೆ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕಾಯಕ್ಕಿಡಿ. ನೀವು ಇಡ್ಲಿ ಬೇಯಿಸ್ತಿರಲ್ಲ ಆ ಥರ ಈ ಥರ ಪ್ಲೇಟ್ನ ಅದಕ್ಕೆ ಪ್ಲೇಸ್ ಮಾಡಿ ಒಂದು 7 ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು. ಬೆಂದಮೇಲೆ ಈ ಥರ ಚೆಕ್ ಮಾಡಿ ನೋಡಿ. ಈ ಥರ ಮುದ್ದೆ ಥರ ಆದರೆ ಶಾವಿಗೆ ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಒಂದು ಕಡಾಯಿ ತೊಗೊಳ್ಳಿ. ಕಡಾಯಿಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಕಡಲೆಬೇಳೆ, ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ ನೀಟಾಗಿ ಹಾಕಿ ಫ್ರೈ ಮಾಡಿ. 2 ನಿಮಿಷ ಆದಮೇಲೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡಿ. ನಿಮಗೆ ಬೇಕು ಅಂತಂದರೆ ಕ್ಯಾರೆಟ್ನ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಬೇಯಿಸಿ ಎತ್ತಿಟ್ಕೊಂಡಿದ್ವಲ್ಲ ಆ ರಾಗಿ ಶಾವಿಗೆನ ಹಾಕಿದ್ರೆ ಒಳ್ಳೆ ರಾಗಿ ಶಾವಿಗೆ ರೆಡಿ ಆಗುತ್ತೆ. ಅದಾದಮೇಲೆ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಿದ್ದಾರಲ್ಲ ಎಷ್ಟು ಚೆನ್ನಾಗಿರೋ ರಾಗಿ ಶಾವಿಗೆ ರೆಡಿಯಾಗಿದೆ ಅಂತ. ನಿಮಗೆ ಹೆಲ್ದಿ ರೆಸಿಪೀಸ್ ಬೇಕು ಅಂತ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.